ಹುಬ್ಬಳ್ಳಿಯ ನವೀನ ಪಾರ್ಕ್ನಲ್ಲಿ 77ನೇ ಗಣರಾಜ್ಯೋತ್ಸವ ಆಚರಿಸಲಾಯಿತು. ಸ್ವರ್ಣ ಗ್ರೂಪ್ ಆಫ್ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ವಿ ಪ್ರಸಾದ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರ್ ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ವಿಶೇಷವಾಗಿ ಪೂಜೆಯನ್ನ ಮಾಡಿ ನಮನವನ್ನು ಸಲ್ಲಿಸಲಾಯಿತು. ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನವೀನ ಪಾರ್ಕ್ ನಿವಾಸಿಗಳು, ಹಿರಿಯ ನಾಗರಿಕರು, ಮಕ್ಕಳು ಕೂಡ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಸ್ವರ್ಣ ಗ್ರೂಪ್ ಆಫ್ ಕಂಪನಿ ಎಂಡಿ ಡಾಕ್ಟರ್ ವಿಎಸ್ ಪ್ರಸಾದ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನವನ್ನ ನಾವೆಲ್ಲರೂ ಪಾಲಿಸ್ತಾ ಇದ್ದೇವೆ. ಪ್ರತಿ ವರ್ಷ ನಮ್ಮ ದೇಶ ಬೆಳವಣಿಗೆಯಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಭಾರತ ವಿಶ್ವಗುರು ಆಗೋದಕ್ಕೆ ಶ್ರಮಿಸಬೇಕು ಅಂತ ಹೇಳಿ ಕರೆಯನ್ನ ನೀಡಿದರು. ಒಂದು ಗಣರಾಜ್ಯೋತ್ಸವ ಬಹಳ ಅದ್ದೂರಿಯಾಗಿ ಇಡೀ ಭಾರತ ದೇಶದಲ್ಲಿ ನಡೀತಾ ಇದೆ ಅಂತ ಒಂದು ಕಾರ್ಯಕ್ರಮ ನಮ್ಮ ಕಾಲನಿಯಲ್ಲಿ ನಾವು ಸಹಿತ ಮಾಡ್ತಾ ಇರೋದು ಬಹಳ ಸಂತಸದ ವಿಷಯ. ಇವತ್ತು ಭಾರತ ದೇಶದಲ್ಲೇ ಒಂದು ಇತಿಹಾಸ ರಚಿಸಿರುವಂಥ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ಭಾರತ ದೇಶ ಒಂದು ಪ್ರಗತಿ ತಾವು ಕಂಡಿದ್ದರೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಈ ಒಂದು ಸಾಧನೆಗೆ ಕಾರಣ ಪ್ರತಿಯೊಂದು ಭಾರತೀಯರಲ್ಲಿ ಇರುವಂಥ ಒಂದು ಐಕ್ಯತೆ. ಅದು ಬಡಾವಣೆ ಇರಲಿ, ಅದು ಹುಬ್ಬಳ್ಳಿ ಧಾರವಾಡ ನಗರ ಇರಲಿ, ಅಥವಾ ಉತ್ತರ ಕರ್ನಾಟಕ ಇರಲಿ, ಅಥವಾ ಕರ್ನಾಟಕ ರಾಜ್ಯ ಇರಲಿ, ಅಥವಾ ಭಾರತ ದೇಶ ಇರಲಿ, ಎಲ್ಲಿ ಆ ದೇಶದಲ್ಲಿರುವಂಥ ಪೌರರು ಐಕ್ಯತೆ. ನಾವೆಲ್ಲ ಮನ್ ಕಿ ಬಾತ್ ನೋಡ್ತಾ ಇರ್ಬೋದು. ಮೋದಿಜಿಯವರು ನಿನ್ನೆ ಮನ್ ಕಿ ಬಾತ್ನಲ್ಲಿ ಹೇಳಿದ್ದಾರೆ, ಇವತ್ತು ನಮ್ಮ ದೇಶ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ನಾವು ಮಹತ್ವ ಕೊಡಬೇಕಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ನಿನ್ನೆ ಅರ್ಧ ಗಂಟೆ ಭಾಷಣ ಆಯಿತು ಮೋದಿಜಿಯವರು. ಅದರಲ್ಲಿ ಸ್ವಚ್ಛ ಭಾರತ ಬಗ್ಗೆ ತೋರಿಸಿದ್ದಾರೆ. ಕೆಲವು ಸಾಮಾಜಿಕ ಒಂದು ಕಳಕಳೆ ಉಳ್ಳುವಂಥ ವ್ಯಕ್ತಿಗಳು